ಈಗ ಇದು ತುಂಬ ಒಂದು 4-5 ಒಂದು ವಾರದಿಂದ ತುಂಬ ಸ್ಮೆಲ್ ಬರ್ತಾಯಿದೆ. ನಮ್ಮಲ್ಲಿ 7 ವಯಸ್ಸಿಂದ ಚಿಕ್ಕ ಮಕ್ಕಳಿದ್ದಾರೆ, ವಯಸ್ಸಾಗಿರೋರಿದ್ದಾರೆ, ಫಿಸಿಕಲಿ ಹ್ಯಾಂಡಿಕ್ಯಾಪ್ಟವರಿದ್ದಾರೆ. ಈ ಸ್ಮೆಲ್ಲು ಅವರಿಗೆ ನಿದ್ರೆ ಮಾಡೋಕ್ಕೂ ಆಗೋದಿಲ್ಲ. ತುಂಬ ಮಕ್ಳಿಗೆ ತುಂಬ ಒಂಥರ ವಾಂತಿ ಬರೋಂಗೆ, ಹೆಡ್ಡೇಕು ಈ ಥರ ಮಕ್ಕಳು ತುಂಬ ಕಷ್ಟಪಡ್ತಾಯಿದ್ದಾರೆ ಮಕ್ಕಳು. ಮತ್ತು ಇದು ಯಾವ ನಮಗೆ ಗೊತ್ತಿರಲಿಲ್ಲ ಏನು ಸ್ಮೆಲ್ ಅಂದರೆ. ನಾವೇನೋ ಇದು ಟ್ಯಾಂಕ್ ಏನೋ ಮೋರಿ ಏನಾರು ಓಪನ್ ಆಗಿಬಿಟ್ಟಿದೆ ಅಂದ್ಕೊಂಡಿದ್ದು ಇಷ್ಟು ದಿವಸ. ಮತ್ತು ಅದು ಏನೊಂದು ಅರ್ಥನೇ ಆಗಿದೆ. ರಾತ್ರಿ ಟೈಮಲ್ಲಿ ತುಂಬ ಸ್ಮೆಲ್ ಬರುತ್ತೆ. ಊಟ ಮಾಡೋಕ್ಕಾಗಲಿ, ಮಕ್ಳಿಗೆ ಮಲಗೋಕ್ಕಾಗಲಿ ತುಂಬಾ ಡಿಸ್ಟರ್ಬ್ ಆಗ್ತಾಯಿದೆ. ದಯವಿಟ್ಟು ತಾವು ಏನಾದ್ರು ಅದಕ್ಕೊಂದು ಪರಿಹಾರ ಮಾಡಿ ಕೊಡಬೇಕಂದ್ರೆ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀವಿ. ರೆಸಿಡೆನ್ಷಿಯಲ್ ರೇಡಿಯೋ ಇದು ಹೆಸರು ರೆಸಿಡೆನ್ಷಿಯಲ್ ಏರಿಯಾನೇ. ಅಂದರೆ ಇಲ್ಲಿನೂ ತುಂಬ ಜನಗಳಿದ್ದಾರೆ. ಅಲ್ಲೂ ಎಲ್ಲ ಮನೆಗಳು ಮಕ್ಕಳಿದ್ದಾರೆ, ವಯಸ್ಸಾಗಿರೋರಿದ್ದಾರೆ, ಯುವಕರಿದ್ದಾರೆ. ಎಲ್ಲರಿಗೂ ಈ ಸ್ಮೆಲ್ಲು ಇದೊಂಥರ ಏನು ನಮ್ಮ ಇದು ಆಸ್ತಮಾ ಕಾಯಿಲೆಗಳು ತುಂಬ ಕಾಯಿಲೆಗಳು ಬರೋಕ್ಕೆ ಇದು ಜನಗಳಿಗೆ ತುಂಬಾ ಒಂದು ಏನು ಮಾಡೋದು, ಒಂದು ಮನಸ್ಸಾಕ್ಷಿ ಇಲ್ಲದ ಕೆಲಸ ಮಾಡಿದ್ದಾರೆ ಇವರು. ಯಾಕಂದರೆ ಅಧಿಕಾರಿಗಳು ಈ ಥರ ಇದು ಮಾಡಲಿಕ್ಕೆ ಇವರು ಯಾವ ಕಂಪನಿಯವರು ಇವ್ರಿಗೆ ಇದು ಮಕ್ಕಳು ರೆಸಿಡೆನ್ಷಿಯಲ್ ಏರಿಯಾನಲ್ಲಿ ಬಂದು ಇದು ಮಾಡುವಾಗ ಇದಕ್ಕೆ ಏನಾದ್ರು ಒಂದು ಪರಿಹಾರ ಅಧಿಕಾರಿಗಳು ಮಾಡಲೇಬೇಕಾಗುತ್ತೆ. ಯಾಕಂದರೆ ನಮಗೆ ಇದು ಎಷ್ಟು ಜನಕ್ಕೆ ತೊಂದರೆ ಆಗುತ್ತೆ. ಅದು ಏನು ಕೆಮಿಕಲ್ ಅಂತ ನಮಗೆ ಗೊತ್ತಾಗಲ್ಲ. ಅದು ಇದು ಮಕ್ಕಳಾಗಲಿ ವಯಸ್ಸಾಗಿರೋರಾಗಲಿ ಇದೆಲ್ಲ ಮಾಡ್ಕೊಂಡ್ಬಿಟ್ರೆ ಅವ್ರಿಗೆ ಏನೇನು ಕಾಯಿಲೆ ಬರುತ್ತೆ, ನಾಳೆ ಏನೊಂದು ಕ್ಯಾನ್ಸರ್ ಕಾಯಿಲೆ ಕೂಡ ಬರ್ಬೋದು ಇದರಿಂದ, ಈ ವಾಸನೆಯಿಂದ. ಯಾಕಂದರೆ ನಮಗೂ ಉಸಿರು ಬಿಡೋಕ್ಕೂ ಆಗ್ತಾಯಿಲ್ಲ, ನಮಗೆ ಆಗ್ತಾಯಿಲ್ಲ ಅಂದಮೇಲೆ ಈ ಮಕ್ಳುಗಳು ಹೆಂಗೆ ಮಾಡ್ತಾರೆ? ವಯಸ್ಸಾಗಿರೋರು ಯಾಕೆ 60-80 ವರ್ಷ ಆಗಿರೋರು, ವಯಸ್ಸಾಗಿರೋದು, ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ಗಳಿರೋದು, ಅವ್ರಿಗೆ ದಿಢೀರ್ನ ರಾತ್ರಿಯಲ್ಲಿ ಏನು ಮಾಡಿದ್ರೆ ಯಾರು ಇದಕ್ಕೆಲ್ಲ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದು? ಅವ್ರು ದಿಢೀರ್ನ ಏನಾದ್ರು ಸ್ಟ್ರೋಕ್ ಬಂದುಬಿಟ್ರೆ ಇಷ್ಟು ಸ್ಮೆಲ್ಲಕ್ಕಲ್ಲಿ ಏನೇನು ತೊಂದರೆಗಳಾಗುತ್ತೆ ವಯಸ್ಸಾಗಿರೋರಿಗೆ. ಚಿಕ್ಕ ಮಕ್ಳುಗಳಿದ್ದಾರೆ, ಅವ್ರಿಗೆಲ್ಲ ಏನೇನು ತೊಂದರೆ ಬರುತ್ತೆ. ಈಗ ಅಕ್ಕಪಕ್ಕದಲ್ಲಿ ಚಿಕ್ಕ ಮಕ್ಳುಗಳಿದ್ದಾರೆ, ಆ ಮಕ್ಕಳೆಲ್ಲ ಈ ಸ್ಮೆಲ್ಲು ಕುಡ್ಕೊಂಡ್ಬಿಟ್ರೆ ಅವ್ರು ಹೆಂಗೆ ಬದುಕೋದು? ದಯವಿಟ್ಟು ಅಧಿಕಾರಿಗಳು ಇದಕ್ಕೊಂದು ಗಮನ ತಗೊಳ್ಬೇಕಂದ್ರೆ ವಿನಂತಿ ಮಾಡ್ತೀವಿ. ಆ್ಯಕ್ಚುಲಿ ಇವತ್ತು ನಮ್ಮದು ಒಂದು ಪರಿಸರ ಸಾರ್ವಜನಿಕ ಸಭೆ ಇತ್ತು. ಸೊ ಕೊಡಗೇನಹಳ್ಳಿಯಲ್ಲಿ ಅಲ್ಲಿ ಇದ್ದಾಗ ಯಾರೋ ಸಾರ್ವಜನಿಕರು ಒಂದು ಮೊಬೈಲ್ ಮೂಲಕ ಒಂದು ದೂರನ್ನು ಕೊಟ್ಟರು ನನಗೆ. ಯಾರೋ ಅನ್ಅಥರೈಸ್ಡ್ ಕೆಮಿಕಲ್ ಬ್ಯಾರಲ್ಗಳನ್ನ ಅಲ್ಲಿ ಡಂಪ್ ಮಾಡಿದ್ದಾರೆ, ಬೆನಕಾಲ್ ಲೇಔಟು, ಕುಣಿಗಲ್ ರಸ್ತೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಸೊ ನಾವು ಪರಿಸರ ಸಾರ್ವಜನಿಕ ಸಭೆ ಮುಗಿದ ನಂತರ ಇಲ್ಲಿಗೆ ಬಂದ್ವಿ. ನೋಡಿದಾಗ ಯಾರೋ ಒಂದು 60-70 ಬ್ಯಾರಲ್ಲು ಥಿನ್ನರು ಮತ್ತು ಪೇಂಟ್ ಸ್ಲಡ್ನ ಇಲ್ಲಿ ಡಿಸ್ಪೋಸ್ ಮಾಡಿದ್ದಾರೆ. ಇದು ಖಾಲಿ ಜಾಗ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಅಂತಲೇ ಅವರು ಉದ್ದೇಶಪೂರ್ವಕವಾಗಿ ಇಲ್ಲಿ ಡಿಸ್ಚಾರ್ಜ್ ಮಾಡಿದ್ದಾರೆ. ಸೊ ಇಲ್ಲಿ ಬಂದು ನಾವು ಎಲ್ಲ ಮಾದರಿಗಳನ್ನು ಸಂಗ್ರಹಣೆ ಮಾಡಿದ್ದೀವಿ. ಸೊ ಇದನ್ನು TSDF ಅಂದರೆ ಸಸ್ಟೈನಬಿಲಿಟಿ ಪ್ರೈವೇಟ್ ಲಿಮಿಟೆಡ್ ದಬಸ್ಪೇಟೆಯಲ್ಲಿರುವ ಇದಕ್ಕೆ ಸಾಗಣೆ ಮಾಡ್ತಾಯಿದ್ದೀವಿ. ಸೊ ಈಗ ಸಂಜೆ ಆಗಿದ್ದರಿಂದ ನಾಳೆ ಬೆಳಗ್ಗೆ 9 ಗಂಟೆಗೆ ಕಾರ್ಯಾಚರಣೆ ಸ್ಟಾರ್ಟ್ ಮಾಡಿ, ಸೊ 50-60 ಬ್ಯಾರಲ್ನೂ ಅವರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಅದು ಸೈಂಟಿಫಿಕ್ ಡಿಸ್ಪೋಸಲ್ ಮಾಡಿಸೋದಕ್ಕೆ ನಾವು ಪ್ಲ್ಯಾನ್ ಮಾಡಿದ್ದೀವಿ. ಈ ಸ್ಥಳದಲ್ಲಿ ಮಾಜರೆಲ್ಲ ಮಾಡಿ ನಾವು ಸ್ಥಳೀಕರಿಂದ ಸಹಿ ಎಲ್ಲ ಪಡೆದಿದ್ದೀನಿ. ಸೊ ಯಾರು ಏನು ಅಂತ ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ತನಿಖೆ ಆಗಬೇಕು. ಅದ್ರ ಬಗ್ಗೆ ನಾವು ಸಂಬಂಧಪಟ್ಟ ಪೊಲೀಸ್ ಸ್ಟೇಷನಲ್ಲಿ ಒಂದು ದೂರನ್ನು ಕೂಡ ದಾಖಲು ಮಾಡಿದ್ದೀನಿ. ಸೊ ಅವರು ಪೊಲೀಸ್ ಸಹಕಾರದಿಂದ ಯಾರು ಅಂತ ಗೊತ್ತಾದಲ್ಲಿ ಮುಂದಿನ ಕ್ರಮ ಅವ್ರ ಮೇಲೆ ತಗೊಳ್ತೀವಿ. ಈ ಜಾಗ ಇವರು ನಾವು ಈ ದಿಶಾಂಕದಲ್ಲಿ ಚೆಕ್ ಮಾಡಿದಾಗ ಯಾರೋ ಚಿಕ್ಕದೊಡ್ಡಯ್ಯ ಸರ್ವೆ ನಂಬರ್ 15/2 ಅಂತ ಬರ್ತಾ ಇದೆ. ಅದು ಇದು ಲ್ಯಾಂಡು ಲಿಟಿಗೇಷನಲ್ಲಿದೆ ಅನ್ನೋದು ಒಂದು ಮಾಹಿತಿ ಕಂಡು ಬಂದಿದೆ ನನಗೆ. ಸೊ ಅದು ಕೂಲಂಕುಷವಾಗಿ ನಮ್ಮ ಆರಕ್ಷಕ ಠಾಣೆಯವರು ಅದನ್ನ ಪರಿಶೀಲನೆ ಮಾಡಿ ತಿಳಿಸಿದ ನಂತರ ಯಾವ ಇಂಡಸ್ಟ್ರಿಯಿಂದ ಬಂತು ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿ ದೊರೆತಲ್ಲಿ ಆ ಉದ್ದಿಮೆ ಮೇಲೆ ನಾವು ನಮ್ಮ ಪರಿಸರ ಇಲಾಖೆಯಿಂದ ಕ್ರಮ ತಗೊಳ್ತೀವಿ. ಆ ಪೊಲೀಸ್ ಡಿಪಾರ್ಟ್ಮೆಂಟಿಂದ ನಮಗೆ ಮಾಹಿತಿ ಬಂದರೆ ಅವ್ರ ಮೇಲೆ ಕೂಡ ಕ್ರಮ ಜರುಗಿಸ್ತೀವಿ. ಈಗ 60-70 ಬ್ಯಾರಲ್ ಈಗ ಬಂದು ಅಷ್ಟು ಎಲ್ಲ ಫುಲ್ ಇದೆಯಾ ಸರ್? ಹೇಗೆ? ಹೌದು, ಫುಲ್ ಇದೆ. ಅದು ಕೆಲವೊಂದು 10-11 ಬ್ಯಾರಲ್ಲು ಎಂಟಿ ಇದೆ. ಸೊ ಉಳಿದಿದ್ದು ಬ್ಯಾರಲ್ಲೆಲ್ಲ ಥಿನ್ನರು ಮತ್ತು ಪೇಂಟ್ ಸ್ಲಡ್ಜು ತುಂಬಿದ್ದಾರೆ. ಈಗ ಹಳ್ಳ ತೋಡ್ಬಿಟ್ಟು ಎಲ್ಲದನ್ನ ಹೌದು ಅವರು ಹಳ್ಳ ತೋಡಿ ಅದು ಎಲ್ಲ ಪ್ರೀ ಪ್ಲ್ಯಾನ್ ಮಾಡಿದ್ದಾರೆ. ಅವರು ಹಳ್ಳ ತೋಡಿ ಅದನ್ನೆಲ್ಲ ಹಾಕಿ ಡಿಸ್ಪೋಸ್ ಮಾಡಿ ಬ್ಯಾರಲ್ಗಳ ವಾಪಸ್ ತೊಗೊಂಡು ಹೋಗೋದಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ. ಅಷ್ಟರಲ್ಲಿ ಯಾರೋ ಸಾರ್ವಜನಿಕರು ದೂರು ಕೊಟ್ಟರು. ಇನ್ನಿಲ್ಲಿ ನಮ್ಮ ಮಾರ್ಷಲ್ಸ್ಗಳು, ನಮ್ಮ ಟೀಮು ಸೊ ಇಲ್ಲಿ ಕಾರ್ಯಾಚರಣೆ ಮಾಡ್ತಾಯಿದ್ದೀವಿ. ಸೊ ನೈಟ್ ಕೂಡ ನಾನು ಇಲ್ಲಿ ಕಾವಲು ಆಗ್ತಾಯಿದ್ದೀನಿ ನಮ್ಮ ಮಾರ್ಷಲ್ಸ್ನ. ಯಾವುದೇ ಕಾರಣಕ್ಕೂ ಅದು ಎಲ್ಲೂ ಅನ್ಸೈಂಟಿಫಿಕ್ ಆಗಿ ಡಿಸ್ಪೋಸ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ನಾಳೆ ಬೆಳಗ್ಗೆ 9ರಿಂದ ಕಾರ್ಯಾಚರಣೆ ಶುರು ಮಾಡಿ ಒಂದು 3 ಅವರ್ಸಲ್ಲಿ ನಾವು TSDFಗೆ ಸೈಂಟಿಫಿಕ್ ವೇನಲ್ಲಿ ಡಿಸ್ಪೋಸ್ ಮಾಡ್ತೀವಿ. ಸ್ಥಳಕ್ಕೆ ಪೊಲೀಸ್ನವರು ಯಾರು?
ಇಲ್ಲ, ಯಾರು ಬಂದಿಲ್ಲ, ಪೊಲೀಸ್ನವ್ರು ಯಾರು ಬಂದಿಲ್ಲ. ಈಗ ನಾವು ಕಂಪ್ಲೇಂಟು ಲಾಡ್ಜ್ ಮಾಡ್ತೀವಿ ಪೊಲೀಸ್ಗೆ, ಇನ್ವೆಸ್ಟಿಗೇಷನ್ ಮಾಡಿ ನಮಗೆ ವರದಿ ಕೊಡಿ ಅಂತ ಕೇಳ್ತೀವಿ.